ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮಗೆ ಅನೇಕ ಸಲ ಅನಿಸ್ತದೆ, ನಾವು ನಡೆಯುವಂಥ ಮಾರ್ಗ ಸರಿಯಾಗಿದೆಯಾ, ದೇವರ ಚಿತ್ತಕ್ಕೆ ಕಿವಿಗೊಟ್ಟಿದ್ದೇವಾ, ಅಥವಾ ನಮ್ಮ ಹೃದಯದ ಆಲೋಚನೆಯ ಅನುಗುಣವಾಗಿ ನಾವು ನಡೀತಾ ಇದ್ದೇವಾ ಅಂತ ಅನಿಸ್ಬಿಡ್ತದೆ. ನೋಡಿ, ನಾವು ನಮ್ಮ ತಂದೆಯ ಪ್ರೀತಿಯನ್ನು ಆಧರಿಸಿ ನಿಂತಿದ್ದೇವಾ, ಅಥವಾ ಬೇರೆಯವರ ಪ್ರೀತಿಗೋ ಅಥವಾ ಬೇರೆಯವರ ಶಿಫಾರಸ್ಸಿನ ಬಲದಿಂದ ನಾವು ಬದುಕ್ತಾ ಇದ್ದೇವಾ? ನಮ್ಮನ್ನು ಬಲಪಡಿಸೋದಕ್ಕೆ ದೇವರ ಮೆಚ್ಚುಗೆ ಮತ್ತು ಪ್ರೀತಿ ಇವು ನಮ್ಮ ಜೀವಿತಕ್ಕೆ ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯರೇ. 1 ಪೇತ್ರ 3ನೇ ಅಧ್ಯಾಯ 9 ನಾವು ನೋಡುವುದಾದರೆ, ಇಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಅಪಕಾರಕ್ಕೆ ಪ್ರತಿಯಾಗಿ ಉಪಕಾರ ಮಾಡಬೇಡ. ಎಷ್ಟು ಚಂದ ಇದೆ ಅಂದರೆ ವಾಕ್ಯ. ಆದರೆ ನಿಂದೆಗೆ ಪ್ರತಿಯಾಗಿ ನೀನು ಆಶೀರ್ವದಿಸು. ಪ್ರಿಯರೇ, ನಮಗೆ ಯಾರ್ಯಾರು ಅಪಕಾರ ಮಾಡಿದ್ದಾರೋ, ನಮ್ಮ ಹಿಂದೆ ಯಾರ್ಯಾರು ಮಾತಾಡಿದ್ದಾರೋ, ನಮ್ಮ ಮುಂದೆ ಯಾರ್ಯಾರು ಮಾತಾಡಿದ್ದಾರೋ, ನಮ್ಮನ್ನು ಯಾರ್ಯಾರು ಹೀಯಾಳಿಸಿದ್ದಾರೋ, ಅಥವಾ ನಮ್ಮ ಕುರಿತು ಯಾರ್ಯಾರು ಕೆಟ್ಟದಾಗಿ ಯೋಚನೆ ಮಾಡಿದ್ದಾರೋ ಅವರಿಗೆ ನೀನು ಅಪಕಾರ ಮಾಡುವುದು ಬೇಡ, ಅವರನ್ನು ನಿಂದಿಸುವುದು ಬೇಡ, ಅವರನ್ನು ಅಪಹಾಸ್ಯಕ್ಕೆ ಗುರಿ ಮಾಡುವುದು ಬೇಡ, ಅವರಿಗಾಗಿ ನೀನು ಮಾತನಾಡುವುದು ಬೇಡ, ಆ ಮಾತುಗಳಿಗೆ ಕಿವಿಗೊಟ್ಟು ಕಣ್ಣೀರಾಕುವುದು ಬೇಡ ಎಂಬುದಾಗಿ ದೇವರು ಇವತ್ತು ಬಹಳ ಸ್ಪಷ್ಟವಾಗಿ ನಿಮಗೆ ಮಾತನಾಡ್ತಾ ಇದ್ದಾರೆ. ಆದರೆ ನೀನೇನು ಮಾಡಬೇಕು? ಆ ನಿಂದೆಗೆ ಪ್ರತಿಯಾಗಿ ನೀನು ಆಶೀರ್ವಾದ ಮಾಡು. ಯಾರು ನಿನ್ನನ್ನು ನಿಂದಿಸಿದ್ದಾರೋ ಅವರನ್ನು ಆಶೀರ್ವದಿಸು, ಅವ್ರಿಗಾಗಿ ಪ್ರಾರ್ಥನೆ ಮಾಡು. ದೇವರು ಆಗ ನಿನ್ನನ್ನು ಆಶೀರ್ವದಿಸ್ತಾನೆ. ಇದು ಆಶೀರ್ವಾದದ ಗುಟ್ಟು. ನಾವು ಯೇಸು ಕ್ರಿಸ್ತನಂತೆ ಆಗುವುದಕ್ಕೆ ಸಾಧ್ಯ ಇಲ್ಲ. ದೇವರು ಬೇರೆಯವರ ಅಪಕಾರಕ್ಕೆ ಹಿಂದಿರುಗಿಸದೆ ಅದಕ್ಕೆ ಬದಲಾಗಿ ಅವರಿಗೆ ಒಳ್ಳೆಯದನ್ನು ಮಾಡುವುದು ಉತ್ತಮ ಎಂಬುದಾಗಿ ಹೇಳ್ತಾರೆ. ಅದರ ಪ್ರಕಾರ ಅವರು ನಡೆದುಕೊಂಡರು, ಅದಕ್ಕೆ ಅವರು ನಮಗೆ ಸಿದ್ಧ ಮಾದರಿಯನ್ನು ಕೊಟ್ಟರು ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯರೇ. ನಾನುಕ್ತಿಗಳಲ್ಲಿ ನಾವು ನೋಡ್ತೇವೆ, ಸಿಟ್ಟಿಗೆ ಪ್ರತಿಯಾಗಿ ಮೃದುವಾಗಿ ಮಾತನಾಡು. 15ನೇ ಅಧ್ಯಾಯ 1 ನೀವು ನೋಡಿ. ನಾನುಕ್ತಿಗಳು 15:1 ನಾವು ನೋಡುವುದಾದರೆ, ಅಲ್ಲಿ ಮೃದುವಾದ ಪ್ರತ್ಯುತ್ತರವು ಕೋಪವನ್ನು ತಿರುಗಿಸಿಬಿಡುತ್ತದೆ, ತೀಕ್ಷ್ಣವಾದ ಮಾತುಗಳು ಕೋಪವನ್ನು ಎಬ್ಬಿಸುತ್ತದೆ ಎಂಬುದನ್ನು ನೋಡ್ತವೆ. ಮೃದುವಾದಂಥ ಮಾತುಗಳು ಕೋಪವನ್ನು ತಗ್ಗಿಸ್ತವೆ, ತೀಕ್ಷ್ಣವಾದ ಮಾತುಗಳು ಆ ಕೋಪವನ್ನು ಇನ್ನು ಹೆಚ್ಚೆಚ್ಚು ಮಾಡ್ತವೆ ಪ್ರಿಯರೇ, ಹೆಚ್ಚು ಮಾಡ್ತವೆ ಪ್ರಿಯರೇ. ಅದಕ್ಕೆ ದೇವರ ವಾಗ್ದಾನಗಳನ್ನು ನಾವು ಗ್ರಹಿಸಬೇಕು. ದೇವರ ವಾಗ್ದಾನಗಳು ಸುಳ್ಳಾಗುವುದಿಲ್ಲ ಎಂಬುದನ್ನು ನಾವು ಗ್ರಹಿಸಬೇಕು. ಇಬ್ರಿಯ 12ನೇ ಅಧ್ಯಾಯ 3 ನಾವು ನೋಡುವುದಾದರೆ, ನೀವು ಯೇಸುವಿನ ಕುರಿತು ಆಲೋಚಿಸಿದರೆ ಮನಗುಂದಿದವರಾಗಿ ಬೇಸರಗೊಳ್ಳುವುದಿಲ್ಲ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ದೇವರು ನಮಗಾಗಿ ಪಟ್ಟಂಥ ಪಾಡು ಒಂದು ಸಲ ಯೋಚನೆ ಮಾಡಿ. ನಿಮ್ಮ ಹೃದಯದಲ್ಲಿ ಪ್ರೀತಿ ಹುಟ್ಟುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರನಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ, ಯಾರ್ಯಾರು ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಅಪ್ಪ ಪ್ರಾರ್ಥನೆ ಮಾಡ್ತಾ ಇದ್ದರೋ ಅವರನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆಯ. ಫಲವಾದಂಥ ಒಂದು ಅಭಿಷೇಕದಿಂದ ನಡೆಸು, ಫಲವಾದಂಥ ಒಂದು ಅಭಿಷೇಕ. ದೇವರೇ ಸಹಾಯ ಮಾಡಪ್ಪ, ರಾಜಾ ಸಹಾಯ ಮಾಡಪ್ಪ, ಇಮ್ಮಾನುವೇಲಂತ ದೇವ ಸಹಾಯ ಮಾಡಪ್ಪ, ಎಲ್ ಶಡ್ಡಾಯ್ ಸಹಾಯ ಮಾಡು ಸ್ವಾಮಿ. ಯಾರ್ಯಾರು ನಿಂದೆಗಳು ಮಾಡಿದ್ದಾರೋ, ಯಾರ್ಯಾರು ಅವಮಾನಕ್ಕೆ ಗುರಿಯಾಗಿದ್ದಾರೋ ನೀವು ಹೇಳಿದಿರಲ್ಲ ಸ್ವಾಮಿ. ದೇವರೇ, ಎಲ್ಲಿ ಅವಮಾನ ಆಗಿದೆಯೋ ಅಲ್ಲಿ 2ರಷ್ಟು ಆಶೀರ್ವಾದ ಈ ವಾಕ್ಯವನ್ನು ನಡೆಸು. ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ.
ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ನಮಸ್ಕಾರ.